ಇವತ್ತು ನಮ್ಮ ಯುವ ಮುಖಂಡರು ಮಧುಗಿರಿ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದಂಥ ಮಾಗೋಡ್ ಪ್ರತಾಪ್, ನಮ್ಮೆಲ್ಲ ಯುವ ಮಿತ್ರರ ಪ್ರೀತಿಯ ಡ್ರೀಮ್ ಬಾಯ್ ಏನಪ್ಪ ಡ್ರೀಮ್ ಬಾಯ್. ಸೊ ಒಂದು ಇವತ್ತು ಅವರು ಹುಟ್ಟುಹಬ್ಬ, ಎಷ್ಟನೇ ಹುಟ್ಟುಹಬ್ಬ? 33ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೆಲ್ಲ ಅವರ ಅಭಿಮಾನಿಗಳು, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಮುಖಂಡರು ಸೇರಿ ಇವತ್ತು ಒಂದು ಬಹಳ ಅದ್ದೂರಿಯಿಂದ ಅರ್ಥಪೂರ್ಣವಾಗಿ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇಲ್ಲಿ ಸೇವಾ ಸದನದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಹುಟ್ಟುಹಬ್ಬ ಅಂದರೆ ಒಂದು ಉಪಯುಕ್ತವಾದ ಕೆಲಸ ಆಗಬೇಕು ಅಂತೇಳಿ, ಯುವ ಮಿತ್ರರಿಗೆ ಒಂದು ಕಾನೂನು ಅರಿವು ಇರಬೇಕು ಅಂತೇಳಿ ಒಂದು 100 ಜನಕ್ಕೂ ಹೆಚ್ಚು ಬೈಕ್ ಸವಾರರಿಗೆ 2 ವೀಲರ್ಸ್ ಒಂದು ಲೈಸೆನ್ಸನ್ನು ಕೊಡಿಸೋದ್ರ ಮುಖಾಂತರ, ಇನ್ಶೂರೆನ್ಸ್. ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಬ ಜನ ಒಂದು ಯುವಕರು ಜೋರಾಗಿ ಗಾಡಿಗಳು ಓಡಿಸೋದು ತೊಂದರೆ ಆಗೋದಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮಟ್ಟಕ್ಕೆ ಅವರು ಯಾರಿಗೆ ಆಕ್ಸಿಡೆಂಟ್ ಆಯಿತು, ಯಾರು ಆಕ್ಸಿಡೆಂಟ್ ಮಾಡಿಕೊಂಡು ಯಾರಿಗೆ ತೊಂದರೆ, ಇಬ್ಬರಿಗೂ ಒಂದು ಅವೇರ್ನೆಸ್ ಮೂಡಿಸೋದಕ್ಕೂ ಇದೊಂದು ಒಳ್ಳೆ ಕಾರ್ಯಕ್ರಮ. ಹಾಗಂತ ಇನ್ಶೂರೆನ್ಸ್ ಇದೆ ಅಂತ ಯಾರು ತುಂಬ ಜೋರಾಗಿ ಹೋಗಿ ಆಕ್ಸಿಡೆಂಟ್ ಮಾಡಬೇಡಿ. ಇನ್ಶೂರೆನ್ಸ್ ಇರೋದು ನಮ್ಮ ಸೇಫ್ಟಿಗೆ ಅಷ್ಟೇ. ಒಂದು ವೇಳೆ ಅನಿವಾರ್ಯವಾಗಿ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೋಬಾರ್ದು ನಾವು. ಸೊ ಈ ರೀತಿಯಾಗಿ ಯುವಕರನ್ನೆಲ್ಲ ಸೇರಿಸಿ ಎಷ್ಟು ಒಂದು 300 ಜನಕ್ಕೆ ಕೊಡ್ತಿರೋದ, ಒಂದು 300ಕ್ಕೂ ಹೆಚ್ಚು ಜನಕ್ಕೆ ಇವತ್ತು ನಮ್ಮ ತಾಲೂಕಲ್ಲಿ ಇನ್ಶೂರೆನ್ಸನ್ನು ಮಾಡಿಸಿ ಕೊಡುವಂಥದ್ದಾಗಿದೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಅಭಿನಂದನೀಯ ಕೆಲಸ. ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರತಾಪ್ಗೆ ಮತ್ತು ಅವರೆಲ್ಲ ಯುವ ಮಿತ್ರರಿಗೆ ನಾವು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಶಿರಾದಲ್ಲಿ ಎಲ್ಲ ಹಂತದ ಚುನಾವಣೆಗಳಲ್ಲಿ ಬರುವಂಥ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲ್ಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಬರುವಂಥ ನೆಕ್ಸ್ಟ್ MLA ಚುನಾವಣೆ ಅಂದರೆ ಏನು ಅಸೆಂಬ್ಲಿಗೆ ಚುನಾವಣೆ ನಡೆಯುತ್ತೆ, ಸಾಲು ಚುನಾವಣೆಗಳಿದ್ದಾವೆ. ನಾನು ಯುವಕರಲ್ಲೆಲ್ಲ ವಿನಂತಿ ಮಾಡ್ತೇನೆ, ಇಲ್ಲಿ ನಮ್ಮ ಉದ್ದೇಶ ಒಂದೇ. ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ MLC ಆಗಿ ಒಬ್ಬ ಶಾಸಕನಾಗಿ ನನ್ನ ಸಂಕಲ್ಪ ಇಷ್ಟೇ. ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ಯುವಕರನ್ನ ಒಗ್ಗೂಡಿಸ್ಕೊಂಡು ನಾವು TP ಗೆಲ್ಲಬೇಕು, ZP ಗೆಲ್ಲಬೇಕು, ತದನಂತರ ಬರುವಂಥ MLA ಚುನಾವಣೆ ಕೂಡ ನಾವು ಗೆಲ್ಲಬೇಕಾಗತ್ತೆ. ಯಾರೋ ಬಂದು ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ಭ್ರಮೆನಲ್ಲಿ ಇರೋದು ಬೇಡ. ಈ ರೀತಿ ಯುವ ಮುಖಂಡರು, ಉತ್ಸಾಹಿ ತರುಣ, ಇಂಥ ಯುವಕರನ್ನ ಹೆಚ್ಚು ಅಭಿಮಾನಿಗಳು ಸಿಗುವಂತ ಕೆಲಸವನ್ನು ಮಾಡಿ ಮಾಗೋಡ್ ಪ್ರತಾಪ್ಗೆ ದೇವರು ಕುಟುಂಬ ಚೆನ್ನಾಗಿಟ್ಟಿರ್ಲಿ, ಅವರ ಅಭಿಮಾನಿಗಳೆಲ್ಲ ಖುಷಿಯಾಗಿರ್ಲಿ, ತೊಂದರೆಗಳಾಗದೇ ಇರೋ ರೀತಿ ಇರಲಿ ಅಂತ ಹೇಳಿ ಶುಭವನ್ನ ಹಾರೈಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ.